will run, I will climb, I will soar. ನೋಡ್ರಿ ಆಗಳ ಒಂದು ಬುತ್ತಿ ರೊಟ್ಟಿ ಬಂದಿತ್ತು. ಶ್ರಾವಣಿ ಶಿವಕುಮಾರ ತಿಂದು ಮುಲ್ಕೊಂಡಾರ. ಉಪ್ಪಿಟ್ಟು ತಿಂದ್ಕೇರಿ ವಿಡಿಯೋ ಎಂಡ್ ಮಾಡಿದ್ದೆ. ನಾನು ಉಪ್ಪಿಟ್ಟು ನಾಷ್ಟ ಮಾಡಂಗೆ ವಿಡಿಯೋ ಎಂಡ್ ಮಾಡಿದ್ದೆ. ಈ ವಿಡಿಯೋ ನಾಳೆ ವಿಡಿಯೋದಾಗ ಬರ್ತೈತೆ. ಎಷ್ಟು ವೆರೈಟಿ ಕೊಟ್ಟರು. ಆಗಳೇ ಕರ್ಚಿಕಾಯಿ ಚಕ್ಲಿ ಕೊಟ್ಟಿದ್ರಿ. ಈಗೆಲ್ಲ ವೆರೈಟಿ ಭಾಳ ಐತ್ರಿ. ಈಗ ಚಕ್ಲಿ, ಖಜೂರಿ, ಕರ್ಚಿಕಾಯಿ, ಬಾನ, ಇದೇನು ಕೊಬ್ಬರಿ ಹೋಳಿಗಿದ್ದಂಗೆ ಐತ್ರಿ. ಜಿಲೇಬಿ, ಬಾಲುಷಾ ಮತ್ತು ಹಿಟ್ಟಿನ ಪಲ್ಯ. ಶಿವಕುಮಾರ ಶ್ರಾವಣಿ ಮುಂಜಾನೆ ತಿಂತಾರೆ. ಹಂಗೆ ಮಾಡ್ದಾಗ ಎತ್ತಿಡ್ತೀನಿ. ನಾವು ಕದ ಹಾಕ್ಕೊಂಡು ಮುಕ್ಕೊಂಡಿದ್ದೀವಿ ರೀ. ಅವ್ರು ಎಬ್ಸಿದ್ರು. 9 ಗಂಟೆ ಆಗೈತ್ರಿ. ನಾವು 8:45 ಆಗಿತ್ತು ಮುಕ್ಕೊಂಡಿರಿ. 8:45ಕ್ಕೆ ಅವರು ಎಬ್ಸಿದ್ರು. ರೇಖಾ ಅಂತ ಅಂತೇಳಿ ಎಬ್ಸಿದ್ರು. ಒದ್ರಿದ್ರು. ಮತ್ತೆ ಎದ್ದು ನೋಡಿ ಮುಕ್ಕೊಂಡಿದ್ದೆ. ಅವ್ರು ಮುಕ್ಕೊಂಡ ಶ್ರಾವಣಿರು ಬರ್ತಾ ಮಾಡ್ದಾಗ ಇಡ್ತೀನಿ ಸ್ನೇಹಿತರೆ. ನಾಳೆ ವಿಡಿಯೋದಾಗ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಿ. ಒಬ್ರೊಬ್ರು ವೆರೈಟಿ ಭಾಳ ಕೊಡ್ತಾರೆ, ಒಬ್ರೊಬ್ರು ಕಮ್ಮಿ ಕೊಡ್ತಾರೆ. ಆಗಳವರು ಈ ಥರ ಮಾಡಿ ಕೊಟ್ಟಿದ್ರಿ. ಇವ್ರು ಜಗ್ಗಿ ಐತೆ ನೋಡಿ. ಶ್ರಾವಣಿ ಎದ್ದಿದ್ದಂತ ತಿಂತಿದ್ರು ನೋಡಿ ಪಾಪ. ಏನು ಮಾಡೋದ್ರಿ. ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ನಾನು ಕೂಡ ಆರಾಮದ್ದೀನಿ. ಬೆಳಗ್ಗೆ ಇವಾಗ 5:30 ಆಗೈತೆ ನೋಡಿ. ಇವಾಗ ಎದ್ದು ನೋಡಿ 2 ದಿನ 6:30 7ಕ್ಕೆ ಎದ್ದೀನಿ ರೀ. ಇನ್ನು ದಿನ ಇದೇ ರೂಢ ಹಾಕೊಂಡ್ರೆ ಇನ್ನು ಕೆಲಸ ಕೆಡತ್ತೆ ಅಂತೇಳಿ ಬೆಳಗ್ಗೆ ಜಲ್ದಿ ಎದ್ದು ನೋಡಿ ಸ್ನೇಹಿತರೆ. ಯಾಕಂದ್ರೆ ಬೆಳಗ್ಗೆ ಜಲ್ದಿ ರೂಢ ಇರಬೇಕು ಹೆಣ್ಮಕ್ಳಿಗೆ. ಮತ್ತು ನಾವು ಪಾಮರ್ತನ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟು ಬೇಸರ ಆಗಿಬಿಡುತ್ತೆ ರೀ. ಕೆಲಸ ಯಾವುದು ಆಗಲ್ಲ. ಬೇಗ ಬ್ಲೌಸ್ ಕಟಿಂಗ್ ಮಾಡ್ಕೋಬೇಕು. ಎರಡೂ ಇನ್ನು ಸಂಜೆನಾಗ ಕಟಿಂಗ್ ಮಾಡ್ಬೇಕು ಸುಸ್ತಾಯ್ತು. ಜಲ್ದಿ ಮಲ್ಕೊಂಡೆ ಮತ್ತೆ ಒಬ್ರು ಎಬ್ಸೋದೆ ಮತ್ತೆ 9:30 10 ಗಂಟೆ ಆಗೇ ಬಿಡ್ತೀರಿ ಮಲ್ಕೋಬೇಕಂದ್ರೆ. ಬುತ್ತೊಟ್ಟಿ ಕೊಡಕ್ಕೆ ಬಂದು ನೋಡಿರ್ಬೇಕು. ಇಲ್ಲಿ ಯಾಕೆ ವಯಸ್ಸವ್ರು ಕೊಡ್ತಾ ಅಕ್ಕ ಅಂದಿರಬೇಕು. ಬೀರಪ್ಪನ ಗುಡಿಯಾಗ ಮೈಕ್ ಹಾಕಿರ್ತಾರೆ. ಹಿಂಗಾಗಿ ವಯಸ್ಸವ್ರು ಕೊಡ್ತೀನಿ. ಬೇಕಾದ್ರೆ ಕೇಳ್ರಿ ಹೆಂಗೆ ಹಾಕಿರ್ತಾರೆ. ಮೈಕ್ ಭಾಳ ಜೋರು ಇರುತ್ತೆ ರೀ. ಕಾಪಿ ರೈಟೂ ಬರುತ್ತೆ ರೀ. ಹಿಂಗಾಗಿ ನಾವು ವಯಸ್ಸವ್ರು ಕೊಡ್ತೀನಿ ನೋಡಿರಿ. ಬರ್ರಿ ಕದ ತೆರಿತೀನಿ. ಮುಂದಿಲ್ ಕದ ತೆರೆದು ನೋಡಿ ಹೊರಗಿನ ಎಲ್ಲ ಎದ್ದಾರ ಮಲ್ಕೊಂಡಾರ. ಪುಟ್ಟಕ್ಕರ ಎದ್ದಾರಿ. ಯಾಕಂದ್ರೆ ಅವ್ರು 5:30ಗೆನ ಹಾಲಿಗೆ ಹೋಗ್ಬಿಡ್ತಾರೆ ಪುಟ್ಟಕ್ಕರ ಯಜಮಾನ್ರು. ಹಿಂಗಾಗಿ ಬೇಗ ಹೇಳ್ತಾರೆ ನೋಡಿ ಅವರು. ನೋಡ್ರಿ ಇಲ್ಲೇ ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕಸ ಹುಡುಗಿನಿ. 2 ಜಂಪರ್ ಅವು ಇಟ್ಟಿದ್ನಲ್ಲಿ ಸಂಜಿನ್ಯಾಗ ಕಟ್ ಮಾಡಿ ನೋಡಿ. 2 ಇದನ್ನೊಂದು ಇನ್ನೀಗ 2 ಕಟ್ ಮಾಡೀನಿ ರೀ. ನಿನ್ನೆ ಕಟ್ ಮಾಡಿ 2 ಅದಾವೆ. 4 ಬ್ಲೌಸ್ ಕಟ್ ಮಾಡಿದವ್ರಿ. ಎಷ್ಟು ಹೊಲಿದಾಗ 2 ಹೊಲಿತೀನಿ ರೀ. 2 ಹೊಲಿದು 2 ಕಟ್ ಮಾಡೋದು. ಬರ್ರಿ ಟೈಮು 8 ಗಂಟೆ ಹಾಕೊಂಡೈತ್ರಿ. ಶಿವಕುಮಾರ ಕುಂತಾರ ನೋಡಿ. ಹಾಯ್ ಮಾಡಪ್ಪಜ್ಜಿ. ಗುಡ್ ಮಾರ್ನಿಂಗ್ ಅಪ್ಪ ಹಾಯ್. ಬರೇನೆ ಜಗಳ ಕೇಳ್ಬೇಕಪ್ಪ ನಿಂದು ಜಗಳ ಬಿಟ್ರೆ ಏನೂ ಇಲ್ಲ. ಕುಡಿಯಾಕೆ ನೀರು ಬಂದವ್ರಿ. ಹೆಸರು ಕಾಳು ಹುರಿದೀನಿ ಕುದಿಯಾಕ್ತೀನಿ. ಹೆಸರು ಕಾಳು ಪಲ್ಯ ರೊಟ್ಟಿ ಮಾಡ್ಬೇಕು ಇವತ್ತು. ನಮ್ಮ ಬಾಂಡೆ ಅದಾವ ಸ್ನೇಹಿತರೆ. ಬರೇ ಜಗಳ ಬಾಂಡೆ ಅದಾವ. ನೀರು ತುಂಬಬೇಕು. ಬಿಸಿಲು ಬಿದ್ದೈತೆ ನೋಡಿ. 8 ಗಂಟೆಗೆ 9 ರೊಟ್ಟಿ ಪಲ್ಯ ಅವ್ರ ಜಾಕ ಎಲ್ಲ ಮಾಡ್ಬೇಕ್ರಿ. ಮಾಡಿ ಮಸ್ತ್ ಸಿಗ್ತೀವಿ ನೋಡಿ. ಇನ್ನೂ ಹುಚ್ಚ ಐತೆ ನೋಡಿರಿ ಹುಚ್ಚ. ಇಲ್ಲೇ ಶ್ರಾವಣಿದು ಶಿವಕುಮಾರ್ದು ಜಾಕ ಆಗೈತಿ. ಹೆಸರು ಕಾಳು ಪಲ್ಯನೂ ರೆಡಿ ಆಗೈತಿ. ಇಲ್ಲೇ ಕಾಣ್ತಿರ್ಬೇಕು. ಹೆಸರು ಕಾಳು ಪಲ್ಯ ಮಾಡೀನಿ. ರೊಟ್ಟಿ ಮಾಡಾಕತ್ತೀನಿ ರೀ. ಆಕಿನ ಬುತ್ತಿನೂ ಕಟ್ಟಿದ್ದೀನಿ ರೀ. 2 ರೊಟ್ಟಿ ಪಲ್ಯ. ಟೈಮ್ 9 ಗಂಟೆ ಬರೋಬ್ಬರಿ ಆಯ್ತು ರೀ. 9:15ಕ್ಕೆ ಬಸ್ ಬರ್ತೈತೆ. ನಾನು ಇದಿಷ್ಟು ರೊಟ್ಟಿ ಮಾಡಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಬಡ ಮಾಡ್ಕೊಂಬಿಟ್ಟು ನೋಡಿ. ನೀರು ಕಾದವ ಮೇಡವ್ರಿ. ನನಗೂ ಬಿಸಿನೀರು. ಶ್ರವಣ ಪಲ್ಯ ಹೆಂಗೈತಿ? ಶ್ರವಣ ಹೆಂಗೆ ಟೇಸ್ಟ್? ನಿನ್ನ ಚಿನಿ ಇಬ್ಬರು ಪೇರೆಟ್ ಆಳ್ಯಪ್ಪ ಸುಮ್ಮನ್ರಿ. ನೋಡಿರಿ ರೊಟ್ಟಿ ಪಲ್ಯ ಎಲ್ಲ ಆಯಿತು. ಟೈಮನು 10 ಗಂಟೆ ಆಗೇ ಬಿಡ್ತೀರಿ. ಶಿವಕುಮಾರ ಸಾಲಿಗೆ ಶ್ರಾವಣಿನೂ ಸ್ಕೂಲ್ಗೆ ಹೋದ್ಲು. ಊಟ ಗೀಟ ಮಾಡ್ಕೊಂಡು ಹೋದ್ರಿ ಅವರು. ಇಷ್ಟು ಬಾಂಡೆ ಡಬ್ಬಾಕಬೇಕು. ಇಷ್ಟು ಬಾಂಡೆ ಅದ ತಿಕ್ಕಬೇಕು. ಇವತ್ತು ನೋಡಿ ಶ್ರಾವಣ ನಾ ಒಳಗೆ ರೊಟ್ಟಿ ಮಾಡಿ ಹೊರ್ಯಾಕೆ ಬರ್ತೀನಿ ರೀ. ದಾರ ಎಲ್ಲ ಹೆಂಗೆ ಹುಚ್ಚಿಟ್ಟಿದೆ ನೋಡಿ. ಹುಡುಗ ಸುಮ್ಮನೆ ಇರೋದಿಲ್ಲ ರೀ. ಮಕ್ಕಳಂಗೆ ಕಿಡಿಗಾಡಿರಿ. ಈಗ ಅವನು ಬಟ್ಟೆ ಕೆಡವ್ಯಾನ. ಟೈಮು 10:20 ಆಗೈತೆ ನೋಡಿ. ಬಿಸಿಲು ಬಿದ್ದೈತೆ. ಬರ್ರಿ ಇವತ್ತು ಬೇಗ ಕೆಲಸ ಮಾಡ್ಕೊಂಡು ಟಿಚ್ ಮಾಡಬೇಕು. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರು ನಿಮ್ಮ ಮಕ್ಳು ಅದಾವ್ರಿ ಸಿಸ್ಟರ್, ನಮ್ಮ ಮಕ್ಕಳಿಲ್ಲ ಅಂಥೇಳಿ. ಆ ಥರ ಎಲ್ಲ ತಿಳ್ಕೊಬೇಡ್ರಿ. ದೇವ್ರು ಹೆಂಗೆ ಇಡ್ತಾನೆ ಇರೋದು ಬೆಸ್ಟು. ನಾವು ಹೆಂಗೆ ವಿಚಾರ ಮಾಡ್ತೀವಿ ನೋಡಿ ನಮ್ಮ ಮ್ಯಾಂಡ್ ಮೇಲೆ ಹೋಗುತ್ತೆ. ಮಕ್ಕಳು ನೋಡಿ ನಾವು ಮತ್ತು ಮಕ್ಕಳು ತೊಗೊಂಡು ಕಷ್ಟಪಡ್ತೀವಿ ರೀ. ನಮಗೊಂಥರ ಕಷ್ಟ ಇದ್ರೆ ನಿಮ್ಗೊಂಥರ ಕಷ್ಟ ಇರ್ತೈತಿ. ಆ ಥರ ಎಲ್ಲ ವಿಚಾರ ಮಾಡಬೇಡ್ರಿ. ಅವ್ರ ಕಮೆಂಟ್ ಏನಂತ ಬೈತಂದ್ರೆ
ನಮಗೆ ಮಕ್ಕಳಿಲ್ಲ ಸಿಸ್ಟರ್, ನಿಮಗೆ ಹುಷಾರಿರ್ಲಿಕ್ಕಂದ್ರೆ ಮಕ್ಕಳು ಮಾಡ್ತಾರೆ, ನಮಗೆ ಹುಷಾರಿರ್ಲಿಕ್ಕಂದ್ರೆ ಯಾರೂ ಮಾಡೋರಿಲ್ಲ ಅಂತ ಅಂತೀರಿ. ಏನು ಮಾಡೋಕ್ಕಾಗಲ್ಲ ಸಿಸ್ಟರ್, ಬಂದಂಗೆ ಹೋಗ್ಲೇಬೇಕು ರೀ, ಬಂದಂಗೆ ಜೀವನ ಸಾಗಿಸ್ಲೇಬೇಕು. ಬೇಜಾರು ಮಾಡ್ಕೋಬೇಡ್ರಿ. ನಾ ಹೇಳೋದೇನಂದ್ರೆ ಬೇಜಾರು ಮಾಡ್ಕೋಬೇಡ್ರಿ. ಏನು ಶಿವ ಕೊಡ್ತಾ ನೋಡ್ರಿ, ಕೊಟ್ಟಿದ್ರೊಳಗೇ ಖುಷಿ ಪಡೋಬೇಕ್ರಿ. ಇಲ್ಲಾರ್ದು ಇನ್ನು ಮನೆ ಬರ್ದಾಗಿದ್ರೆ ಆಗ್ತೈತೆ ರೀ, ಆಗಿ ಮನೆ ಬರ್ದ ಇರ್ಲಿಕ್ಕೆ ಆಗಲ್ಲ. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಿ ಮನಂದ ಸಿಸ್ಟರ್ ಅಂತ ಕಮೆಂಟ್ ಹಾಕ್ಯಾರ. ಅವರು ಯೂಟ್ಯೂಬರ್ ರೀ. ಏನು ಮಾಡೋಕ್ಕಾಗಲ್ಲ ರೀ ಸಿಸ್ಟರ್, ಯಾರ ಕೈ ಅಂದ್ರೆ ದೇವ್ರ ಕೈ ಅಂದು. ಈ ಮನುಷ್ಯರು ಮಾಡಿದಾರೆ ಹೊಡೆದಾಡಿ ಸಾಯ್ತಿದ್ರು, ದೇವ್ರು ಮಾಡಿದಕ್ಕೆ ಸುಮ್ಮಿದ್ದು ಬಿಡ್ತೀವಿ ನಾವೇ. ಅದೇ ಮನುಷ್ಯರ ಕೈಯಾಗಿತ್ತಂದ್ರೆ ದೇವ್ರ ಕೈಯಾಗ ಐತ್ರಿ, ಮನುಷ್ಯರ ಕೈಯಾಗಿಲ್ಲ. ಆಕಿಗೆ ಹಂಗೆ ನನಗೆ ಹಿಂಗೆ ಅಂತೆ ದಿನ ಹೊಡೆದಾಡಿ ಸಾಯ್ತೈತಿ ಜಲಮ. ಅದು ಭಾಳ ಬೇಜಾರಾಯ್ತು ಈ ನಿಮ್ಮ ಕಮೆಂಟ್ ನೋಡಿ. ಮತ್ತು ಏನು ಮಾಡೋದು ರೀ, ನಮಗೂ ನಮ್ಮ ಅಕ್ಕಗೂ ಅದೇ ಪರಿಸ್ಥಿತಿ ಐತಿ. ಏನು ಮಾಡೋದು, ನಮ್ಮ ಅಕ್ಕಗೆ ಅದೇ ಧೈರ್ಯ ಹೇಳ್ಕೊತೀವಿ. ಏನು ಮಾಡೋಕ್ಕಾಗಲ್ಲ ರೀ, ಯಾರ ಕೈಯಾಗೂ ಏನು ಮಾಡೋಕ್ಕಾಗಲ್ಲ. ದೇವ್ರ ಮನಸ್ಸು ಮಾಡಿದ್ರೆ ಆಗೋದು, ಅದು ನಮ್ಮ ದೈವ. ನಾವು ಏಟ್ ಬೇಡ ಹಣೆ ಬಾರದಾಗ ಏನು ಬರ್ದಿರ್ತೈತೆ ಅದು ತಪ್ಪಲ್ಲ ರೀ. ನಮ್ಮ ಮನೆ ಬರ್ದಿದ್ದು ನಾವು ಉಂಡು ಹೋಗಲೇಬೇಕು. ನಮ್ಮದು ಈ ಪರಿಸ್ಥಿತಿ ಐತೆ ರೀ, ನಮ್ಮ ಅಕ್ಕಂದು ಆ ಪರಿಸ್ಥಿತಿ ಐತೆ. ಮತ್ತೇನು ಮಾಡೋದು ರೀ, ಪರಿಸ್ಥಿತಿ ಐತಂತೆ ಅಂಜಿ ಕುಂದ್ರಂಗಿಲ್ಲ ರೀ. ಈ ಜೀವನ ಮಾಡಲೇಬೇಕು ರೀ, ಇದು ಮಾಡಾಕ ಬಂದೈತೆ ಉಣ್ಣಾಕ ಬಂದೈತಿ ಜಲಮ. ಮಾಡಲೇಬೇಕು, ಉಣ್ಲೇಬೇಕು. ನಾ ಮಾಡಲ್ಲ, ನಾ ಉಣ್ಣಲ್ಲ ಅಂದ್ರೆ ಬಿಡುಗಡೆ ಐತೇನು ರೀ ಇದು? ಇರಿವೇನು ರೀ ಸ್ನೇಹಿತರೆ, ವರ್ಷ ಸಾಯಕ ಇರಿವೆ ಆದರೂ ವರ್ಷ ಸಾಯೋಕ್ಕಾಗಲ್ಲ ರೀ. ಯಾಕಂದ್ರೆ ಅದು ದೇವ್ರ ಇಚ್ಛೆ ಇರುತ್ತೆ ರೀ. ಯಾರ್ದೋ ಸಾವು ಬರ್ಬೇಕಂದು ದೇವ್ರ ಇಚ್ಛೆ ರೀ. ಏನು ಮಾಡ್ಬೇಕು ರೀ, ಒಬ್ರೊಬ್ರ ಪರಿಸ್ಥಿತಿ ನಮ್ಗಿಂತ ಹದಗೆಟ್ಟಿರ್ತೈತೆ. ನಾವು ಮೊನ್ನೆ ಒಬ್ಬರು ಸಿಸ್ಟರ್, ನನ್ನ ಸಬ್ಸ್ಕ್ರೈಬರ್ ಒಬ್ಬರು, ಅವ್ರ ಪರಿಸ್ಥಿತಿ ಕೇಳಿ ನೀವು ಇನ್ನೂ ಗಾಬರಿ ಆಗ್ತೀರಿ. ಅವ್ರು ಪಾಪ ಮಕ್ಕಳನ್ನೆಲ್ಲ ಯಜಮಾನ್ರು ತೀರ್ಕೊಂಡ ಪಾಪ ಬೆಂಗ್ಳೂರಿಗೆ ಹೋಗ್ಯಾರ ಈ ದುಡ್ಯಾಕ. ಏನು ಮಾಡೋದು, ಇಲ್ಲೇ ಬಾಗಲಕೋಟೆ ಸೈಡ್ ಅವ್ರದ್ದು ಫೋನ್ ಹಚ್ಚಿದ್ರು, ಮಾತಾಡಿದೆ. ನನ್ನ ಮಾತ್ರ ತುಂಬ ಬೇಜಾರಾತ್ರಿ. ಏನೋ ಒಂದರ ಮಕ್ಕಳದ್ದು ಅಂದ್ರೆ ಅವರು ಮಾಡ್ಕೊಂಡು ತಿಂತಿದ್ರಲ್ಲಪ್ಪ ಏನು ಅಂತೇಳಿ ಅಷ್ಟು ಬೇಜಾರಾಯ್ತು. ಈ ಹೊಟ್ಟೆ ಪರಿಸ್ಥಿತಿಗೆ ಹೋಗಲೇಬೇಕು, ದುಡಿಲೇಬೇಕು ರೀ. ಈಗ ಯಜಮಾನ್ರಿಲ್ಲ, ಮಕ್ಕಳಿಲ್ಲ, ಬಿಡು ನನಗೇನು, ನಾ ಸುಮ್ಮ ಕುಂತ್ರಾತು ಅಂತ ಒಂದು ಕಡೆ ಕುಂತ್ರೆ ನಡೆಯಲ್ಲ ರೀ. ದುಡಿಬೇಕು, ದುಡಿಕೇರಿ ಒಂದು 4 ದುಡ್ಡು ಇಟ್ಕೊಂಡ್ರೆ ಯಾರಾದರೂ ನಾಳೆ ನೋಡ್ತಾರೆ ಅಷ್ಟೇ. ನಾನು ಅಂದೆ ಇನ್ನೊಂದು ಮಾಡ್ಕೊರಿ ಸಿಸ್ಟರ್, ನಾ ಸಣ್ಣವ್ರದಿರಿ, ಮಕ್ಕಳಿಲ್ಲ, ಯಜಮಾನ್ರಿ ಅಂತೀರಿ ಅಂತಂದೆ. ಇಲ್ಲ ಸಿಸ್ಟರ್, ಈ ಜೀವನ ಹಿಂಗೆ ಹೋಗ್ರಿ, ಮೊದಲಿಂದ ಇಲ್ಲ, ಇನ್ನು 2ನೇ ದಿನ ತೊಗೊಂಡು ಏನು ಮಾಡಿದ್ರಿ ಅಂತಂದರು. ಬೇಜಾರಾಯ್ತು ಮನ್ಸಿಗೆ. ನಾ ಹೆಚ್ಚಿಗೆ ಒತ್ತಾಯ ಮಾಡೋಕೆ ಹೋಗ್ಲಿಲ್ಲ ರೀ. ಯಾಕಂದ್ರೆ ಯಾರು ಅವ್ರವ್ರ ಮನುಷ್ಯನಾಗ ಅವ್ರವ್ರ ತ್ರಾಸ ಇರ್ತೈತಿ, ಹೆಚ್ಚಿಗೆ ಏನು ಹೇಳಕ್ಕೆ ಹೋಗ್ಬಾರ್ದು. ಅವ್ರ ಲೈಫು ಅವ್ರ ಇಷ್ಟ, ಬಿಟ್ಟು ಬಿಡಬೇಕು ಸ್ನೇಹಿತರೆ. ಬರ್ರಿ, ನಾನು ಎಲ್ಲ ಮನೆ ಕ್ಲೀನ್ ಮತ್ತೆ ಟೀಚ್ ಮಾಡೋ ಸಿಗ್ತೀನಿ ರೀ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಹಾಕಿ. ಮನಂದ ಸಿಸ್ಟರ್ ಇನ್ನೊಮ್ಮೆ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ಜೀವನ ಹೆಂಗೆ ಬರ್ತಂಗೆ ಹೋಗ್ಲೇಬೇಕು ರೀ, ಏನು ಮಾಡೋಕ್ಕಾಗಲ್ಲ. ನೋಡಿರಿ, ಟೈಮು 12 ಗಂಟೆ ಆಯ್ತು ಬರಾಬರಿ. ಟೀಚಿಂಗ್ ಮಾಡಕ್ಕೆ ಕುಂತು ನೋಡಿ. ಆವಾಗ ವಿಡಿಯೋ ಬಂದ್ ಮಾಡ್ದಕ್ಕೆ ಇವಾಗ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ರೀ. ನಾವು ಅಷ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಟ್ಟೆ ಬಾಂಡೆ ಜಾಕ ಪೂಜೆ ಊಟ ಎಲ್ಲ ಕೆಲಸ ಮಾಡ್ಕೊಂಡು ಟೀಚ್ ಮಾಡ್ಬೇಕತ್ರಿ. ಇನ್ನು ಮ್ಯಾಗಿಂತ ಏನು ಮಾಡಿ ಅಂದ್ರೆ ಐಡಿಯಾ ರೀ, 1ನೇ ತಾರೀಕಿನಿಂದ 1ನೇ ತಾರೀಕಿಗೆ ಎಷ್ಟು ಅಮೌಂಟ್ ಹೊಲಿತೀನಿ, ₹1 ಖರ್ಚು ಮಾಡಬಾರ್ದು ಅಂತ ಮಾಡೀನಿ ರೀ. ಏನಾಗುತ್ತೋ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ, ನೋಡೋಣ ಹಾಕೋಣ. ನಿನ್ನೆ 2 ಬ್ಲೌಸ್ ಸ್ಟಿಚ್ ಮಾಡಿ 1ನೇ ತಾರೀಕು, ಇವತ್ತು 2 ಅಂದ್ರೆ ₹300 ₹600 ಆಗುತ್ತೆ 2 ದಿನಕ್ಕೆ. ತಿಂಗಳ ತನಕ ಹಾಕಿರ ₹9,000 ಆಗುತ್ತೆ ರೀ. ದಿನ 2 ಜಂಪರ್ ರೀ. ಟೈಲರಿಂಗ್ ಲಾಭ ಐತ್ರಿ. ದಿನ 2 ಜಂಪರ್ ಹೊಲಿದ್ರೆ ಒಂದು ತಿಂಗಳಿಗೆ ₹9,000 ಆಗುತ್ತೆ ಆರಾಮ್ ರೀ. ₹150 ಒಂದು ಜಂಪರ್, 2 ಜಂಪರ್ ₹300. ಅಸ್ತ್ರ ಇರ್ಬೇಕು ರೀ, ಮತ್ತು ಸಾದಾ ಜಂಪರ್ ಅಲ್ಲ. ತಿಂಗಳಿಗೆ ದಿನ 2 ಜಂಪರ್ ತಿಂಗಳಿಗೆ ₹9,000 ಆರಾಮ್ ದುಡಿಬೋದು ರೀ. ನೀವು ಕೂಡ ಆ ಥರ ಮಾಡಿರಿ. ನೋಡಿ, ನಾನು ಯೂಸ್ ಮಾಡಕತ್ತೀನಿ ರೀ, ಟ್ರೈ ಮಾಡಬೇಕು. ಬಟ್ ಇದ್ದಾಗ ಹೊಲ್ದಿರ್ತೀನಿ, ಬಟ್ಲರಾಗಲಿ ಎಷ್ಟಾಗತ್ತೆ ನೋಡ್ರಿ, ₹9,000 ಆಗೋದು ಬೇಡ, ಒಂದು ₹4,000 ಹೊಲಿದ್ರೆ ಏನಾಗುತ್ತೆ ರೀ, ಮನೆಗೆ ಕೆಡ್ಸಲ್ಲ ಸ್ನೇಹಿತರೆ. ಎಲ್ಲ ಇದು ಆಗುತ್ತೆ, ಮನೆಗಳಿಗೆ ಹೆಲ್ಪ್ ಆಗುತ್ತಲ್ಲ. ಇದ್ರಾಗೇನು ರೀ, ₹4,000 ಹೊಲಿದೀವಿ ಅಂದ್ರೆ ₹400 ಅಷ್ಟೇ ಅಮೌಂಟ್ ಹಾಕೋದೈತಿ. ಇದ್ರಾಗೇನು ಕೈಲೇ ಭಾಳ ಅಮೌಂಟ್ ಹಾಕೋದಿಲ್ಲ. ₹400 ದಾರ, ಗುಂಡಿ, ಎಣ್ಣೆ, ಕಾಜಿ ಹಾಕಿದ್ವಿ ಅಂದ್ರೆ ₹4,000 ಆರಾಮ್ ದುಡಿಬೋದು ರೀ. ಬರ್ರಿ, ನಾನು ಬ್ಲೌಸ್ ಸ್ಟಿಚ್ ಮಾಡ್ತೀನಿ, ಮತ್ತು ಸಿಗ್ತೀನಿ ರೀ ನಿಮಗೆ. ಬಳಿಗೆ ಹಚ್ಚಂದ್ಲು ಹೌದು ಲಿಯಾ, ಮತ್ತೆಲ್ಲ ರಚವನಕತ್ತೀರಿ ನನಗೆ ಯಾಕಂದ ಅಡಿಗೆ ಪೂಜೆ ಮಾಡಿದ್ರಿ. ಬಂದು ನೋಡಿ, ಮನೆ ಬಂದು ಬ್ಲೌಸ್ ಸ್ಟಿಚ್ ಮಾಡಾಕತ್ತೀನಿ. 1-2 ತೋಳು ರೆಡಿ ಮಾಡಿ ಅದನ್ನ ಹೊಲ್ಯಾಕತ್ತಿದ್ದೆ. ಹೋದ್ರಿ ಇದನ್ನು ಹಂಗೆ ಹೋದೆ, 2 ತೋ ರೆಡಿ ಮಾಡಿ ನೋಡಿ.
ಶ್ರಾವಣ ಬಂದ ನೋಡಿ ಟೈಮ್ 2 ಗಂಟೆ ಆಯ್ತು ರೀ ಬರೋಬ್ಬರಿ 1:15 ಬಂದಾನ ರೀ ಯಾಕೋ ಶ್ರಾವಣ ಅಲ್ಲೇ ಲೇಟ್ ಆಯ್ತು ನೋಡಿರಿ ಅಲ್ಲಿ ಮ್ಯಾಗ ಐತೆ ನೋಡಿ ಹಾಯ್ ಮಾಡಪ್ಪು ಅಲ್ಲೇ ಹೋಗಿ ಹಾಂ ಮುಕ್ಕೋತ್ನಂತೆ ರೊಟ್ಟಿ ಮಾಡಾಕತ್ತೀಯಾ ಬಾ ಬರೀ ಇದೊಂದು ಬ್ಲೌಸ್ ಸ್ಟಿಚ್ ಮುಗಿಸಿ ಸಿಗ್ತೀನಿ ರೀ ಗಡಿಗೆ ಕೊಳ್ಳಿ ನೋಡಿ ಗಡಿಗೆ ಕೊಳ್ಳು ಈಗ ಹೊಲಿಯಾಕತ್ತೀನಿ ರೀ ಲೇಸ್ ಹಚ್ಚಬೇಕು ಗಡಿಗೆ ಕೊಳ್ಳು ಕಸಿ ಲೇಸ್ ಬರೀ ಕಸಿ ಲೇಸ್ ಹಚ್ಚಿ ನೋಡಿ ಈ ಕಡೆ ಈ ಸೈಡು ಪುಟ್ಟಕ್ಕ ಬಂದೆ ನೋಡ್ರಿ ಇವತ್ತು ನೋಡಿರಿ ಟೈಮು 3 ಗಂಟೆ ಆಯಿತು ಇದಕ್ಕೆ ಲೇಸ್ ಹಚ್ಚಬೇಕು ಟೆಟ್ಟಿ ಜಂಪರ್ ಮುಗಿದು ಹಳೆ ಮಾತಾಡ್ತಿತ್ತು ರೀ ಏನು ಮಾಡೋದು ಬಟ್ಟೆ ಗಿರೇಕ್ ಒಂದು ಹಾಗೆ ಮಾಡ್ತಾರೆ 3 ಸಲ ಆಯ್ತು ರೀ ಸೀರೆ ಸಲ ಬರೋದು ಹೋಗೋದು ಇದು ಮಾಡಿ ಕಿರಿಕಿರಿ ಮಾಡ್ತಾರೆ ನೋಡಿ ಹಾಗೆ ಹಳ್ಳಿಗಳಾಗ ಇನ್ನೇನು ಬರಬೇಡ್ರಿ ಸೀರೆ ನೋಡಕ್ಕೆ ಬರಬೇಡ್ರಿ ಅಂತೇಳಿ ಸುಮ್ಮನೆ ಒಮ್ಮೆ ನೋಡಿರ್ತಾರೆ ಮತ್ತೆ ತೊಗೊಂಡು ಹೋಗ್ಬಿಡ್ಬೇಕು ರೀ ಇದಕ್ಕೆ ಲೇಸ್ ಹಚ್ಬೇಕು ರೀ ಲೇಸ್ ಹಚ್ಚಿ ಕಸಿ ಹಚ್ಚಿ ಸೈಡ್ ಜೋಡಿಸ್ಬೇಕು ಅವ್ವ ಮುದ್ದೆದಾಗದ ಅಂತ ಕಾಯಿಪಲ್ಲೆ ಇಟ್ಟು ನಾವು ಬಸ್ಸಿಗೆ ತಕ್ಕೋ ಅಂದಾಡ್ರಿ ಅಲ್ಲಿ ಬಸ್ ಬಂದ್ರೆ ಅಲ್ಲಿಗೆ ಹೋಗ್ಬೇಕು ಇವಿಷ್ಟು ಎತ್ತಿಡಬೇಕು ಅಲ್ಲಿ ಎಂಬಲ್ಗಡಿ ಪೂಜೆ ಮಾಡಿಲ್ಲ ಅವ್ರು ಊಟಕ್ಕೆ ಕರೆದ್ರೆ ಅಲ್ಲಿ ಊಟಕ್ಕೆ ಹೋಗ್ಬೇಕು ರೀ ಊಟ ಮಾಡಿ ಬಂದು ಆ ಕಡೆ ಬಂದು ತೊಗೊಂಬಂದು ಟೈಮ್ ಏಟ್ ಆಗುತ್ತೆ ನೋಡಿರಿ ಏನ್ರಿ ಹೊಲಿಬೇಕು ಅಂದಾಗನೇ ಸಾಕ್ಸಲ್ರಿ ಗಡಿಗೆ ಕೊಳ್ಗಣ ಚೆಂದ ಬಂದೈತೆ ನೋಡಿರಿ ಮಸ್ತ್ ಬಂದೈತೆ ನೋಡಿರಿ ಗಡಿಗೆ ಕೊಳ್ಳಿ ಲೇಸ್ ಹಚ್ಕೋಬೇಕು ರೀ ಕಸಿ ಹಚ್ಬೇಕು ಸೈಡ್ ಜೋಡಿಸ್ಬೇಕು ಇಷ್ಟೇ ಐತ್ರಿ ಇದು ಬರೀ ಎಲ್ಲ ಎತ್ತಿಡ್ತೀನಿ ಊಟ ಮಾಡಿ ಬಂದು ಅಲ್ಲಿ ಕೈ ಚೀಲ ತೊಗೊಂಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿರಿ ಇಲ್ಲಿ 2ನೇ ಜಂಪರ ಟಿಚಿಂಗ್ ಮಾಡೋಕೆ ಇಟ್ಕೊಂಡು ಕುಂತೀನಿ ಒಂದು ಜಂಪರ್ ಇವಾಗ ಮುಗೀತು ಒಂದು ಟೈಮ್ 5 ಗಂಟೆ ಆಯಿತು ಶ್ರಾವಣ ಅಂಗಳ ಕಸ ಹುಡುಗಿ ನೀರು ಹೊಡೆದಾನ ಕಾಣಲ್ರಿ ನಿಮ್ಗೆ ಈಗ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕ್ರಿ 5:15 ಶ್ರಾವಣಿ ಬರ್ತಾಳೆ 5:30 6:30 ತನಕ ಆಗುತ್ತೆ ರೀ ಇದು ಬ್ಲೌಸ್ ಸ್ಟಿಚ್ ಮಾಡೋದು ಬಟ್ಟೆ ಗಿರೆ ಹಾಕೊಂಬರೋದು ರೀ ಕಿತ್ತಾಡೋದು ಹೋಗೋದು ಅವಿಸು ಜಂಪರ್ 2 ಜಂಪರ್ ಹೋಗಿ ಹಚ್ಚೋದವು ಅಂಗಳ ಕಸ ಹೊಡ್ಕೊಂಡ್ರಿ ಶ್ರಾವಣ ನೀರು ಹೊಡೆದಾನ ನೀರು ಭಾಳ ಹೊಡ್ದಂಗೆ ಗಂಗೋಜ್ಜಿ ನೀರು ಭಾಳ ಹೊಡ್ದಾನ ಅಂಗಳಕ್ಕೆ ನೀರು ಭಾಳ ಹೊಡ್ದಂಗೆ ಅದ ಅಂತ ಹುಟ್ಟು ನೀರು ಚೆಲ್ಲಣವ ನಾನು ಅಂಗಳ ಕಸ ಹುಡುಗನಂದಿಲ್ಲ ಅವಾಗ ನೀರು ಹೊಡಿಯೋದಂದಿಲ್ಲ ತಾನೇ ಅವಂದು ಈಗೆಲ್ಲ ಹೋಗ್ಯಾನ ನೋಡ್ರಿ ಅವ ನೋಡ್ರಿ ಅವಾಗ ಅಂಗಳ ಕಸ ಹುಡುಗನಂದಿಲ್ಲ ನೀರು ಹೊಡಿನೂ ಅಂದಿಲ್ಲ ರೀ ನಾನು 4:15 ಹೊಡಿಯಂಗೆ ಹಂಗೋಜ್ಜಿ ಅವ ನಾ ಜಲ್ದಿ ಹೊಡಗಂತಿದ್ದೀನ ನಿನ್ಗೆ ಅಂಗಳ ಕಸ ಯಾರು ಹುಡುಗಂದಾರ ಹಾಂ ನೀ ಹುಡುಗಿಯಾ ಇಷ್ಟು ನೀರು ಹಿಂಗೆ ಹೊಡಿದನು ಬಾ ಅಕ್ಕನ ಕರ್ಕೊಂಬರಕೈತೆ ಬಾ 5:15 ಹೋಗಿ ನೋಡಿ ಗಂಗೋಜಿ ಕೇಳಿ ನಿಮ್ಮ ಅಮ್ಮಗಂತ ಕೇಳ ಹುಡುಗಂಜ ಬಾ ಅಲ್ಲ ನೀರು ಚೆಲ್ಲಿ ನೋಡಲ್ಲಿ ಹಾಂ ಒಂದು ಕೊಡ ನೀರು ಚೆಲ್ಲಿ ನಾ ಹುಡುಗಂಜನ ಕೇಳು ನಿಮ್ಮ ಅಮ್ಮಗನ ಗಂಗೋಜಿ ಹೇಳ್ತೀನಿ ನಾ ಹುಡುಗಂಜಿನ ಕಸ ನಾ ಹುಡುಗಂದಿಲ್ಲ ಅಲ್ಲಿ ಯಾರ ಬರ್ರ ಮಲ್ಲಮ್ಮ ಕಸ ಹುಡುಗಿಲ್ಲಲ್ಲ ಮಲ್ಲಮ್ಮ ನೋಡಿ ಆ ಹುಡುಗ್ಯಾನ 4:15 ಆಕಿನ ಮಲ್ಲಮ್ಮ 4ಕ್ಕೆ ಹುಡುಗ್ಯಾವ 4:15 ಹುಡುಗ್ಯಾನ ನಾ 5 ಮ್ಯಾಗ ಕಸ ಹುಡುಗಂತೀನಿ ಯಾಕಂದ್ರೆ ಜಲ್ದಿ ಹುಡಬಾರ್ದು 5 ಮ್ಯಾಗ ಹುಡ್ಬೇಕು ಸಂಜೆ ಕಸ ನೋಡಿ ನಾ 5 ಆಗಿಲ್ಲ ಇವತ್ತು ಹುಡುಗಿ ನೀನೇ ಬಂದು ಯಾವತ್ತತ್ತಿಲ್ಲ ಆ ಹುಡುಗಿ ಬಾತಾತ ಬಾ ಶ್ರಾವಣ ಮ್ಯಾಗ ಬಾ ನೀರು ತರ್ಬೇಕು ಕುಡಿಯಾಕ ಬರ್ರಿ ಅದೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀನಿ ಒಂದು ಜಂಪರ ಮುಗಿಯಾಕೆ ಬಂತು 2ನೇ ಜಂಪರ್ ನೋಡಿ ಹೊತ್ತೆ ಮುಗಿಯಾಕೆ ಬಂತು ನೋಡಿ ಹೊರಗೆ ಕಾತ್ಲಾಗೈತೆ ಏನಾಯ್ತಪ್ಪ ನಿಂದು ಹಾಂ ಯಾಕವ ಬರೀ ನಿಮ್ಮ ಜಗಳ ಕೇಳ್ಬೇಕೋ ರಾಟಿ ಹೊಲಿಬೇಕೋ ಹೇಳ್ಬಿಡ್ರಿ ನೀವೇ ಹೇಳಿ ಪಪ್ಪ ನಾ ಬೇಡ ಜಗಳ ಕೇಳ್ಬೇಕೋ ರಾಟಿ ಹೊಲಿಬೇಕು ಆಕಿಂಗೆ ಕಂಪಾಸ್ ಮುಟ್ಟ ಅಂತ ಹೇಳಿದ್ರಪ್ಪ ನಿನಗೆ ಚಿನ್ನಿ ಹಂಗೆ ಮಾಡಬಾರ್ದು ಕಂಪಾಸ್ ತಗೊಂಡು ಇಲ್ಲಿಗೆ ಓಡೋತಿದ್ದವ ಮತ್ತೆ ಆಕಿ ರುಕ್ಕೋಕ ಅನ್ಲಲ್ಲ ತಾನೇ ಬಿದ್ದಾನಂತ ಅನ್ಲಿಲ್ಲ ರುಕ್ಕೋಕ ನೀ ಹಂಗೆ ಯಾಕೆ ಜಗಕ್ಕೆ ಹೋಗಿದ್ದೇವ ಹ್ಞೂ ಆಯ್ತು ಬಿಡಿ ಈಗ ಆಗೈತೆ ಸುಮ್ಮಿದ್ ಬಿಡಿ ಈಗ 10 ಮನಿಗೆ ಹೇಳಕ್ಕೆ ಹೋಗ್ಬೇಡ ಇವ್ರು ಜಗಳ ಕೇಳೇ ಒಂದಾಗೈತೆ ನೋಡಿ ಇದು ವೀಕ್ ಕ್ವಾಲಿಟಿ ಸ್ನೇಹಿತರೆ ಎಲ್ಲ ಲೇಸಾದ ಕಸಿ ಹಚ್ಚಿ ಸಿಗ್ತೀನಿ ನಿಮಗೆ ನೋಡಿ ಜಗಳ ಗಂಟದ ನೀವ ಬರ್ರಿ ನೋಡಿರಿ ಇವಾಗ 2 ಬ್ಲೌಸ್ ಸ್ಟಿಚ್ ಮುಗೀತು ಅವ್ವ ಸಂತಿ ಕಟ್ ಕಳ್ಸ್ಯಾರ ಏನು ಕಳ್ಸ್ಯಾರ ಗೊತ್ತಿಲ್ಲ ಅವ್ವ ಸಂತಿ ಎಲ್ಲ ಹಂಗೆ ಇಟ್ಟೀನಿ ರೀ ಬಿಚ್ಚಿನ ಹೆಸ್ರವನು ನೋ ಮಮ್ಮಿ ಬಿಚ್ಚಿಲ್ಲ ಸ್ನೇಹಿತರೆ ನೋ ಮಮ್ಮಿ
ಮಿಸ್ ಎಲ್ಲಾರ ಮಮ್ಮಿ ಸುಚಿತ್ರಾ ಮಿಸ್ ಮಮ್ಮಿ ನೀ ಏನು ಕನ್ನಡ ಯಾರ ಮಾತಾಡ್ಕೊಂಡು ನಿಮ್ಮ ಕನ್ನಡ ಮಾತಾಡಿ ಮಮ್ಮಿ ಮುಂದೆ ಹೇಳ್ತೀನಿ ಅಂತಂತಂದ್ರೆ ಇಂಗ್ಲೀಷ್ನ ಮನ್ಯಾಗೂ ಇಂಗ್ಲೀಷ್ ಮಾತಾಡಬೇಕು ಸ್ಕೂಲಾಗೂ ಇಂಗ್ಲೀಷ್ ಮಾತಾಡಬೇಕು 10 ರೂಪೀಸ್ ಸ್ಪೈಸ್ ಅಂದಾರ ಪೈಸಾ ಅಂದಾರ ನಮ್ಮ ಚಿನ್ನ ಇಂಗ್ಲೀಷ್ ಬಾರಿ ಮಾತಾಡ್ತಾ ನೋಡ್ರಿ ಏನಪ್ಪ ಇಂಗ್ಲೀಷ್ ಮಾತಾಡಿ ಏನ ಮಾಡಿದ್ನಂದ ಅಕ್ಕ ನೋ 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 ಅಂತಂದ ಹೆಂಗಪ್ಪ ಬಾಯಿ ಈ ಬ್ಲೌಸ್ ಮುಗೀತು ಗಡಿಗೆ ಕೊಡಿ ನೋಡಿ ಉಂಡೆ ಉಂಡೆ ತೆಂಗಿನಕಾಯಿ ಚಿಕ್ಕ ಚಿಕ್ಕ ಶೇಂಗಾಕಾಯಿ ಉಂಡೆ ಉಂಡೆ ತೆಂಗಿನಕಾಯಿ ನೋಡ್ರಿ ಇವೆರಡು ಮುಗೀತು ಇದೊಂದು ತೋರಿಸ್ ನಂದು ಬ್ಲೌಸ್ ಆಡಿಲ್ಲಪ್ಪ ನಿನ್ನೆ ನೋ 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 ಅದ ಅಂಚಿನ ನೋ 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 ನೋಡ್ರಿ ಇದು ಇನ್ನೇ ಹೊಲ್ದಿ ನೋಡಿ ಡಿಸೈನ್ ಹೆಂಗಾಗೈತೆ ನೋಡ್ರಿ ಮುಂದ್ಕತ್ತ ಬರ್ತೀನಿ ಡಿಸೈನ್ ನೋಡ್ರಿ ಇವೆಲ್ಲ ಇವರು ಬ್ಲೌಸ್ ಸ್ಟಿಚ್ ಮುಗಿದು ಮೊನ್ನೆ ಒಂದು ಮುಗಿಸಿನಿ ಇವೆರಡು ಹೊಲ್ದು ನೋಡಿ ಅವರು ನಾಳೆ ಕಜ್ಜಿಗೆ 4 ಜಂಪರ್ದಲ್ಲಿ ಕಜ್ಜಿ ಗುಂಡಿ ಮಾಡು ಇನ್ನೂ 2 ಕಟ್ ಮಾಡಿರ್ಬೇಕು ದಿನ 2 ಕಟ್ ಮಾಡೋದು 2 ಹೊಲಿದು 2 ಕಜ್ಜಿ ಗುಂಡಿ ಅದು ಅಂದ್ರೆ ಬೆಸ್ಟ್ ಆಗುತ್ತೆ ದಿನ ಒಂದು 300 ರೂಪಾಯಿ ಕೂಲಿ ಕೆಡ್ಕೋಬೇಕಂತ ನಾ ಮಾಡ್ತೀನಿ ರೀ ದಿನ 300 ರೂಪಾಯಿ ಟಿಚ್ ಮಾಡೋದು ತಿಂಗಳು 9,000 ರೂಪಾಯಿ ಆಗುತ್ತೆ ರೀ ಇರ್ಲಾರ ದಿನ ಇಲ್ರಿ ಇದು ದಿನ ಹಂಗೆ ದಿವಸ ಹೊಲಿದ್ರೆ ದಿವಸ ದೊಡ್ಡ ಅಂತಾರೆ ಅದಕ್ಕೆ ನಾನು ರೆಡಿ ಮಾಡ್ಕೊಳಕತ್ತೀನಿ ಇನ್ನೂ 2 ಹೊಲ್ದು ಇವತ್ತೇ ಹೊಲ್ದೀವಿ ನಾಳಿನ ಟೈಮ್ ಆಗುತ್ತೆ ನೋಡೋ ಸ್ನೇಹಿತರೆ ಇವತ್ತು ನಾ ಪುಟ್ಟಕ್ಕ ಮಮ್ಮಿ ಒಂದು ಅರ್ಜೆಂಟ್ ಬ್ಲೌಸ್ ಇತ್ತಂತ ಅದನ್ನು ಟಿಚ್ ಮಾಡಬೇಕು ತೊಗೊಂಬರ್ತೀನಿ ಅಂತ ಅದನ್ನು ಕಟ್ ಮಾಡಿ ಟಿಚ್ ಮಾಡಬೇಕು ನಾಳೆ ಊರಿಗೆ ಗೊತ್ತಾರಂತ ಹಿಂಗಾಗಿ ಇದೆಲ್ಲ ಕ್ಲೀನ್ ಮಾಡಿ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ನಾನು ಇವು ಅಡ್ಡು ಎತ್ತಿಡ್ಬೇಕನ್ನೋದಾಗ ಮತ್ತೊಂದು ಬ್ಲೌಸ್ ಬಂತು ನೋಡಿರಿ ಇದು ಅರ್ಜೆಂಟ್ ಐತ್ರಿ ಇಲ್ಲಿ ಓದೋದು ನಾಳೆ ಶಿವಮ್ಮ ಗೊತ್ತಿಲ್ಲ ರೂಬಿ ನಿಮ್ಮಿಂದ ಫಾಲೋ ಮೀ ರೂಬಿ ಯಾಕೆ ರೊಕ್ಕನ ಕೊಟ್ಟಲ್ಲ ಇದ್ರದಾ ಅದೇ ಬಿಡು ಪುಟ್ಟಕ್ಕ ಬಿಡು ದಗದ ಸಂಜಿಕ ವಾ ಹೊರಗೆ ಹೋಗುತ್ತೆ ಪುಟ್ಟಕ್ಕ ಬರ್ರಿ ಇದೆಲ್ಲ ಕ್ಲೀನ್ ಮಾಡ್ತೀನಿ ಇದೆಲ್ಲ ಕ್ಲೀನ್ ಮಾಡಿ ಬ್ಲೌಸ್ ಕಟ್ ಮಾಡಾಗ ವಿಡಿಯೋ ಮಾಡ್ಬೇಕಂತ ಮಾಡೀನಿ ರೀ ಅವು ಸಂತಿ ಏನಂತ ಬಿಚ್ಚುನ್ರಿ ಅದನ್ನು ಇದೆಲ್ಲ ಕ್ಲೀನ್ ಮಾಡಿ ಸಂತಿ ಬಿಚ್ಚು ದೇವ್ರ ಮುಂದೆ ದೇವ್ರಿಗೆ ಹೋಗು ಕಬಡ್ಡಿ ಆಡ್ತದ ಬಿಡು ಕಬಡ್ಡಿ ಆಡ್ಬಿಡು ಕಬಡ್ಡಿ ಆಡು ಏನು ಪೇರ್ಲಲ್ಲಿ ಏನೈತದ ಹಿಡ್ಕೋ ಕೈ ಬಿಡ್ಬೇಡ ಪುಟ್ಟಕ್ಕ ಅವ್ನ ಕೂಡ ಏನು ಕುಸ್ತಿ ಹಿಡಿತಿ ಬಾಯವ್ವ ನೋಡ ಪೇರ್ಲಲ್ಲಿ ಐತಿ ಊಟ ಹಚ್ಕೊಂಡ ನೋಡ್ರಿ ಅವ್ವ ಸಂತಿ ಕಳ್ಸ್ಯಾಳ ಒಂದು 3:30ಗೆ ತೊಗೊಂಬಂದಿದ್ದೀನಿ ರೀ ಮನ್ಯಾಗ ಬಿಚ್ಚಿಲ್ರಿ ಏನು ಕಳ್ಸ್ಯಾಳ ಗೊತ್ತಿಲ್ಲ ಊಟ ಮಾಡಿ ಹಂಗೆ ಹೋಗಿ ಸಂತಿ ತೊಗೊಂಬಂದೆ ಬಿಚ್ಚಿಲ್ಲ ನೋಡಿ ಏನೇನು ಕಳ್ಸ್ಯಾಳ ಅವ್ವ ಇವೇನೋ ಎಗ್ ಪಪ್ ಕಳ್ಸ್ಯಾವ ರೀ 3 ಒಂದೊಂದು ಎಗ್ ಪಪ್ ತಿನ್ನಕ್ಕೆ ಕಳ್ಸ್ಯಾಳ ರೀ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಇದ್ದಂಗೆ ಐತ್ರಿ ಇದು ಚಿಕ್ಕೆ ಏನೈತಿ ಇದು ಮೆಂತ್ಯ ಪಲ್ಯ ಕಳ್ಸ್ಯಾವ ದಡಮ್ಮ ನೈಟಿ ಹೊಲಿ ಅಂತ ನೈಟಿ ಕಳ್ಸ್ಯಾಳ ಕರ್ಚಿಕಾಯಿ ಇದ್ದಂಗೆ ಅದಾರಲ್ಲಿ ಕರ್ಚಿಕಾಯಿ ನಮ್ಮ ಫೇವ್ರೇಟ್ ಕರ್ಚಿಕಾಯಿ ಕ್ರೀಮ್ ಮಾರಾಟ ಕಳ್ಸ್ಯಾಳ ಅಂತ ಇಷ್ಟು ಅಂಬ್ರಿಕಾಳು ಅಲ್ಲ ರೀ ಇವು ಅಂಬ್ರಿಕಾಳು ನೋಡಿ ಇಷ್ಟು ಮರ ತಂಬ ಇವಷ್ಟು ಅಂಬ್ರಿಕ ಮರ ತಂಬ ಹಾಕು ಮಾಡೀನಿ ಇಷ್ಟು ಅಂಬ್ರಿಕಾ ಕಳ್ಸ ನೋಡಿ ಅವ್ವ ಇವ್ನು ಯಾವಾಗ ಸುಲಿಬೇಕು ನೋಡಿ ಅಂಬ್ರಿಕಾ ಸುಲಿದು ಪಲ್ಯ ಮಾಡೋದು ನೋಡಿ ಇವನ್ನ ಮಣ್ಣು ಮಾಡಿದ್ದೀನಿ ರೀ ಅಂಬ್ರಿಕಾ ಪಲ್ಯ ಇದು ಲಾಸ್ಟ್ ನೋಡಿ ಅಲ್ಲಿ ಹೊಲ್ದಾಗ ಹರ್ಕೊಂಬಂದ ಸಂತೆ ತಂದವ ಗೊತ್ತಿಲ್ಲ ಸಂತ್ಯಾಗ ತುಟ್ಟಾತವ್ರಿ ಇಲ್ಲಿ ಹೊಲ ಹರ್ಕೊಂಬಂದಿರ್ಬೇಕು ರೀ ಅವ್ವ
ಬೇರೆ ಸ್ನೇಹಿತರೆ ಇವೊಂದು ಹಳೆ ಹಾಕಿ ಎಲ್ಲ ಕಟ್ಟಿರ್ತೀನಿ. ಇವು ಬಟಾಟೆ ಕಾಯಿ ತಂಗದ 1 kg ಮೆಂತ್ಯ ಬಟಾಟೆ ಎಲ್ಲ ಅವ್ನು ಕಾಣ್ತಾವಲ್ಲಿ ಆಯ್ತು ಮಗು. ಇದೊಂದು kg ಬಟಾಟೆ ಕಾಯಿ ಸಾರಿ. ಇದು ಮೆಂತ್ಯ ಪಲ್ಯ ರೀ ಮಸ್ತ್ ಐತೆ ನೋಡಿ. ಮೆಂತ್ಯ ಪಲ್ಯ ಮಾಡ್ತೀವಿ ಫ್ರೆಶ್ ಐತೆ. ಸೋಸಿ ಬ್ಯಾಳ್ಯಾಗ ಪಾಳ್ಯಾಗಿಟ್ಟು ಮಾಡೋದು. ಮೊನ್ನೆ ಒಂದು ಚೂರು ತಂದು ಹಿಂಗೆ ಹೋಗೋದಿಲ್ಲ ರೀ, ಮಾಡಲೇ ಇಲ್ಲ. ಸೋಸೋದಾಗಲ್ಲ ಸ್ನೇಹಿತರೆ, ಸೋಸಬೇಕು. ಬೇರೆ ಬಟಾಟಿ ಕಾಯಿಪಲ್ಯ ಪುಟ್ಟ ಹಾಕ್ತಾಳೆ. ಇದು ಮೆಂತ್ಯ ಪಲ್ಯ ಕಟ್ಟಿಟ್ಟು ಇದ್ರಾಗ ಏನೈತಿ ತೋರಿಸ್ತೀವಿ. ಇದ್ರಾಗ ಕೊತ್ತಂಬರಿ ಕರಿಬೇವು ಹೆಂಗೆ ಐತಿ ನೋಡಿ, ಚಲೋನೇ ಇಲ್ಲ ಕರಿಬೇವು ಕೂಡ ಎಂತ ಕೊಟ್ಟಾರ ನೋಡಿ ಕರಿಬೇವು. ಇದು ಕೊತ್ತಂಬರಿ ಚಲೋ ಐತಿ ನೋಡಿ ಸ್ನೇಹಿತರೆ. ಕೊತ್ತಂಬರಿ ಇತ್ರಿ ಕೊತ್ತಂಬರಿ ಹೇಳ್ಬೇಕಾಗಿತ್ತು ನಮ್ಗೆ ಹೋಗಿ ಐತೆ ಅಂತೇಳಿ. ಇವು ಮೆಣಸಿನ್ಕಾಯಿ ಕಳ್ಸಾವ್ರಿ, ಮೆಣಸಿನ್ಕಾಯಿ ಚಳ್ಳಾರಿ ಇದು ಚಲಾರಿ ಮಾಡಿ ಮೆಣಸಿನ್ಕಾಯಿ ನೋಡಿ. ಬರ್ರಿ ಇದೆಲ್ಲ ಕಾಯಿಪಲ್ಯ ಕಳ್ಸಾವ್ರಿ ಅವ್ವ. ಇಷ್ಟ ಕೊಡ್ಸಿ ಖುಷಿ. ಬರ್ರಿ ಇನ್ನ ಸಾರು ಮಾಡಿ ಶ್ರಾವಣಿ ಕುಮಾರ್ ಊಟ ಮಾಡಿಸಿ ಮನಗಿಸಿ ಬ್ಲೌಸ್ ಕಟ್ ಮಾಡ್ಬೇಕ್ರಿ. ಕುಮಾರ್ ನೋಡಿ ಚಲ್ಲಾಡೋದು ಹೇಳ್ತಿದ್ದೆ ನೋಡಿ. ಇವ್ನು ಕಿತಾಪತಿ ಯಾರು ಇದು ಬಂದು ಸಾಂಬಾರು ಮಾಡಿದೆ. ಶ್ರಾವಣಿಗೆ ಕುಮಾರ್ ಊಟ ಮಾಡಿಸಿದೆ. ಮಲ್ಕೊಂಡಾರ ಅವರು ಕೂಡ. ಶ್ರಾವಣ ಮಲ್ಕೊಂಡು ಯಾಕೆ ಚಂದ ಹರಡೋದು ಮಲ್ಕೊಂಡು ನೋಡಿ. ಟೈಮ್ ಏಟಾಗೈತೆ ಅಂದ್ರೆ ಇವಾಗ 8:30 10 ನಿಮಿಷ ಕಮ್ಮಿ ಐತೆ. ಬ್ಲೌಸ್ ಕಟ್ ಮಾಡ್ಬೇಕೀಗ. ಶ್ರಾವಣಿನೂ ಮಲ್ಕೊಂಡಾಳೆ. ಬ್ಲೌಸ್ ಕಟ್ ಮಾಡಿ ಊಟ ಮಾಡಿ ನಾ ಮಲ್ಕೋಬೇಕ್ರಿ. ರೊಟ್ಟಿದ್ದು ಹೆಸ್ರುಕಾಳು ಪಲ್ಯ ಇತ್ತು. ಈಗ ಸಾಂಬಾರು ಮಾಡಿ ನೋಡಿ. ಅದೇ ಹೆಸ್ರುಕಾಳು ಪಲ್ಯನ ಮಿಕ್ಸರ್ಗೆ ಹಾಕಿ ಸಾಂಬಾರು ಮಾಡಿ ಅವ್ರಿಗೆ ಉಣ್ಸೀನಿ. ಅವ್ರದ್ದು ಊಟ ಆಗೈತೆ. ಊಟಾಗ ಅವ್ರ ಮನೆಗೆ ಚಿಂತೆ ಬಿಡುತ್ತೆ ಸ್ನೇಹಿತರೆ. ಇರ್ಲಿಕ್ಕಂದ್ರೆ ವಾಜ್ಯ ಐತೆ. ಬರ್ರಿ ಬ್ಲೌಸ್ ಕಟ್ ಮಾಡೋಣ ನೋಡಿರಿ. ಇದೊಂದು ಬ್ಲೌಸ್ ಕಟ್ ಮಾಡಿ ಊಟ ಮಾಡಿ ಮಲ್ಕೋಬೇಕಂತ ಟೈಮ್ 9:30 10 ಗಂಟೆ ಆಗುತ್ತೆ. ನಾನು ಬ್ಲೌಸ್ ಕಟ್ಟಿಂಗ್ ಮುಗಿಸಿ ಊಟ ಮಾಡಿ ಮಲ್ಕೋಬೇಕಂದ್ರೆ. ಮತ್ತು ಸ್ನೇಹಿತರೆ ಇದೊಂದು ಅರ್ಜೆಂಟ್ ಕೊಡ್ಬೇಕ್ರಿ ಪುಟ್ಟಕ್ಕ ಮಮ್ಮಿ ನೋಡಿ. ಅರ್ಜೆಂಟ್ ಸ್ಟಿಚ್ ಮಾಡ್ಕೊಡ್ಬೇಕು. ನಾಳೆ ಊರಿಗೆ ಹೋಗ್ತಾರಂತ. ಇಲ್ಲ ಒಲಿ ಅನ್ನಕತ್ರು. ಹಿಂಗಾಗಿ ಹೊಲ್ಯಾಕ ತೊಗೊಂಡೆ ನೋಡಿ. ಸುಸ್ತಾಗೈತಿ. ಇವತ್ತು 2 ಜಂಪರ್ ಮುಗಿಸೀನಿ. ಆದ್ರೆ ಇವತ್ತು 2 ಕಟ್ಟಿಂಗ್ 2 ಟಿಚಿಂಗ್ ಮಾಡಿಬಿಟ್ಟೀನಿ ರೀ. ಇದನ್ನ ಕಟಿಂಗ್ ಮಾಡಿ ನೆಸ್ಸಿನ ಟಿಚಿಂಗ್ ಮಾಡಿಬಿಡ್ತೀನಿ ರೀ. ನೆಸ್ಸಿನಾಗ ಎದ್ದು 4 ಗಂಟೆಗೆ ಎದ್ದು ಟಿಚಿಂಗ್ ಆಗುತ್ತೆ ರೀ. ಏನು ಮಾಡೋದ್ರಿ, ಮಾಡಲೇಬೇಕು. ಹೊಟ್ಟಿ ಪಾಡೈತಲ್ಲ ಸ್ನೇಹಿತರೆ. ಮಕ್ಕಳು ಎಲ್ಲ ಖರ್ಚು ಒಜ್ಜತಾವ. ಇನ್ನು ಮಾಡಲೇಬೇಕು ರೀ. ಮಾಡೋ ಕೆಲಸ ಮಾಡ್ತೀವಿ ಅಂದ್ರೆ ಆಗೈತೆ. ಇಲ್ಲಿಕಂದ್ರೆ ಆಗಲ್ಲ ರೀ. ಬೆನ್ನಿಗಾರ ಬಿಡ್ಯಾಕತ್ತಾವು. ಇವತ್ತು ಕೆಲಸ ಭಾಳ ಆಗೈತೆ ರೀ ಇವತ್ತು. ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ಬಾಯ್ ಸ್ನೇಹಿತರೆ, ಗುಡ್ ನೈಟ್. ನಾಳೆ ಗಿಡನ ಸಿಗೋಣ.